ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಇವಾಗ ಇನ್ನೂ 20+ ಡೇಸಲ್ಲಿ ನಿಮ್ಮ RRBPO ಆ್ಯಂಡ್ ಕ್ಲರ್ಕ್ದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಯುತ್ತೆ. ಆ್ಯಂಡ್ ಆಲ್ಸೋ IBPS ಕ್ಲರ್ಕ್ದು ಕೂಡ ಆಲ್ಮೋಸ್ಟ್ ಆಗಸ್ಟಲ್ಲೇ ಇದೆ. ಸೊ 3 ಎಕ್ಸಾಮ್ದು ಪ್ರಿಲಿಮ್ಸ್ ನೀವು ಬರೀತಿರ್ತೀರ ಆಗಸ್ಟ್ ತಿಂಗಳಲ್ಲಿ. ಇವಾಗ ಇನ್ನೇನು 20+ ಡೇಸ್ ಅಂತೂ ಬಾಕಿ ಇದೆ, ಅದಕ್ಕಿಂತ ಜಾಸ್ತಿ ಇಲ್ಲ, 30 ಡೇಸು ಇಲ್ಲ ಇನ್ನು. ಸೊ ಇವಾಗ ನಾವು ಹೆಂಗೆ ನಮ್ಮ ಪ್ರಾಕ್ಟೀಸ್ನ ಫಾಸ್ಟಾಗಿ ಮಾಡ್ಕೊಳೋದು ಅಂತ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ. ಆ್ಯಂಡ್ ಈಗೇನು ನೀವು ಆಲ್ಮೋಸ್ಟ್ ಪ್ರಿಲಿಮ್ಸಿಗೆ ಹತ್ತಿರ ಇರೋದ್ರಿಂದ ಜಾಸ್ತಿ ಮೇನ್ಸ್ನ ಫೋಕಸ್ ಮಾಡೋದು ಕಮ್ಮಿ ಮಾಡಿ, ಹಾಗಂತ ಫುಲ್ ಅವಾಯ್ಡ್ ಮಾಡಿ ಅಂತ ಹೇಳ್ತಿಲ್ಲ. ಬಟ್ ನೀವು ಇವಾಗ ಹೆಂಗೆ ಅಂದರೆ ಪ್ರಿಲಿಮ್ಸಲ್ಲಿ ಕ್ವೆಶನ್ಸು ನೀವು ಫಾಸ್ಟಾಗಿ ಮಾಡಬೇಕಾಗುತ್ತೆ. ಮೇನ್ಸಲ್ಲಿ ಸ್ವಲ್ಪ ಟೈಮ್ ಇರುತ್ತೆ ಯೋಚನೆ ಮಾಡೋಕ್ಕೆ, ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕೆ. ಬಟ್ ಪ್ರಿಲಿಮ್ಸಲ್ಲಿ ನಂಬರ್ ಆಫ್ ಕ್ವೆಶನ್ಸ್ನ ನೀವು ಜಾಸ್ತಿ ಅಟೆಂಪ್ಟ್ ಮಾಡಲೇಬೇಕು. ಸೊ ದಟ್ ನಿಮ್ಮ ಕ್ವೆಶನ್ಸ್ ಜಾಸ್ತಿ ಆದರೆ ಮಾರ್ಕ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಫಾಸ್ಟಾಗಿ ಮಾಡಲೇಬೇಕು ನೀವು. ಪ್ರಿಲಿಮ್ಸು ತುಂಬಾ ಚಾಲೆಂಜಿಂಗ್ ಆಗಿ ಇರುತ್ತೆ. ಓಕೆ, ಸೊ ಏನು ಮಾಡೋದು? ಫಸ್ಟು ನಿಮ್ಮ ಫೋಕಸ್ ಏನಿರಬೇಕು, ಈ 20+ ಡೇ ಅಂತ ಏನು ನಾನೇನು ಹೇಳಿದ್ನಲ್ಲ, 20+ ಡೇಸಲ್ಲಿ ಫಸ್ಟು ಪ್ರಿಲಿಮ್ಸಿಗೆ ಜಾಸ್ತಿ ಫೋಕಸ್ ಮಾಡಿ. ಈಗ ಬ್ರೀಫಾಗಿ ಹೇಳೋದಾದರೆ ಕ್ವಾಂಟ್ಸಲ್ಲಿ ನೀವು ಏನು ಮಾಡಬೇಕು, ಡೈಲಿ ಟು ಡೂ ಲಿಸ್ಟ್ ಅಂತ ನಾನು ಹೇಳ್ತಿದ್ದೀನಿ. ಕ್ವಾಂಟ್ಸ್ ಫಸ್ಟ್ ನಾವು ಮಾತಾಡೋಣ. ಡೈಲಿ ನೀವೇನು ಮಾಡಬೇಕು, 20 ಕ್ವೆಶನ್ಸ್ ಈಚ್. ಯಾವ್ಯಾವು ಅಂದರೆ ಸಿಂಪ್ಲಿಫಿಕೇಷನ್ 20 ಕ್ವೆಶನ್ಸ್, ಅಪ್ರಾಕ್ಸಿಮೇಷನ್ 20 ಕ್ವೆಶನ್ಸು, ಕ್ವಾಡ್ರಾಟಿಕ್ ಇಕ್ವೇಷನ್ 20 ಕ್ವೆಶನ್ಸು, ನಂಬರ್ ಸೀರೀಸ್ ಅದರಲ್ಲಿ ಮಿಸ್ಸಿಂಗ್ ಆಗಿರ್ಬೋದು ಅಥವಾ ರಾಂಗ್ ನಂಬರ್ ಸೀರೀಸ್ ಆಗಿರ್ಬೋದು. ಸೊ ಇವನ್ನೆಲ್ಲ 20 ಕ್ವೆಶನ್ಸ್ ಈಚ್ ನೀವು ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಇವೆಲ್ಲ ಆದಮೇಲೆ ಏನು ಮಾಡಬೇಕು, ಡೈಲಿ 5 ಟೈಪ್ಸ್ ಆಫ್ DI ಇದ್ದಾವೆ. ಯಾವ್ಯಾವು? ಟೇಬಲ್ ಆಗಿರ್ಬೋದು, ಬಾರ್ ಗ್ರಾಫ್ ಆಗಿರ್ಬೋದು, ಲೈನ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಆ್ಯಂಡ್ ಇವನ್ ಅರಿಥಮೆಟಿಕ್ DI. ಸೊ ಈ 5 ಟೈಪ್ DIನ ಡೈಲಿ ಅಟ್ಲೀಸ್ಟ್ 2 to ಈಚ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಬನ್ನಿ. ಅಂದರೆ 2 ಟೇಬಲ್ DI, 2 ಬಾರ್ ಗ್ರಾಫ್, 2 ಪೈ ಚಾರ್ಟ್, 2 ಅರ್ಥಮೆಟಿಕ್ DI, 2 ಲೈನ್ ಗ್ರಾಫ್. ಸೊ ಈ ಥರ 2 DIನ ಮಾಡ್ತಾ ಬನ್ನಿ, ಸಾಕು, ಡೈಲಿ 2. ಓಕೆ, ಆ್ಯಂಡ್ ಉಳಿದಿರೋದೇನು, ಅರ್ಥಮೆಟಿಕ್ ಕ್ವೆಶನ್ಸು. ಇವಾಗ ನೀವು ಆಲ್ರೆಡಿ ಟಾಪಿಕ್ಸ್ನ ಕಲ್ತಿರ್ತೀರ, ಒಂದು ಗ್ರಿಪ್ ಸಿಕ್ಕಿರುತ್ತೆ. ಸೊ ಇವಾಗ ನೀವೇನು ಮಾಡಬೇಕು, ಡೈಲಿ 5 ಕ್ವೆಶನ್ಸ್ ಈಚ್. ನೀವು ಎಷ್ಟು ಅರ್ಥಮೆಟಿಕ್ ಟಾಪಿಕ್ಸ್ನ ಕಲ್ತಿದ್ದೀರಲ್ಲ, ಸೊ ಆ ಟಾಪಿಕ್ಸಲ್ಲಿ 5 ಕ್ವೆಶನ್ನ ಪಿಕ್ ಮಾಡ್ಕೋಬೇಕು. ಸೊ ಇಲ್ಲೇನಾಗುತ್ತೆ, ಕ್ವಾಂಟ್ಸಲ್ಲಿ 20 ಈಚ್, ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ಕ್ವಾಡ್ರಾಟಿಕ್ ಇಕ್ವೇಷನ್, ನಂಬರ್ ಸೀರೀಸ್ ಮುಗೀತು. ಆಮೇಲೆ ಡೈಲಿ 5 ಡಿಫ್ರೆಂಟ್ ಟೈಪ್ಸ್ ಆಫ್ DIನ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಡೈಲಿ ಅಟ್ಲೀಸ್ಟ್ 5 ಕ್ವೆಶನ್ಸು ಅರ್ಥಮೆಟಿಕ್ಕು. ಪ್ರತಿ ಟಾಪಿಕಲ್ಲೂ 5 ಕ್ವೆಶನ್ನ ನೀವು ಸಾಲ್ವ್ ಮಾಡಬೇಕು. ಇದು ಕ್ವಾಂಟ್ಸ್ ಆಯಿತು. ಓಕೆ, ಯಾಕೆಂದರೆ ಅರ್ಥಮೆಟಿಕ್ಕಲ್ಲಿ ನಿಮ್ಗೆ ಏನಿಲ್ಲ ಅಂದರೂ 10 to 15 ಮಾರ್ಕ್ಸ್ ಅದು ಕ್ಯಾರಿ ಮಾಡುತ್ತೆ. ಅದನ್ನ ನೀವು ಅವಾಯ್ಡ್ ಮಾಡೋಂಗಿಲ್ಲ, ತಲೆಯಲ್ಲಿರಲಿ, ಅದನ್ನ ಬಿಡೋಕ್ಕೆ ಹೋಗಬೇಡಿ. ಡೈಲಿ 5 ಕ್ವೆಶನ್ಸ್ ಈಚ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬರೋದು ರೀಸ್ನಿಂಗಲ್ಲಿ ಏನು ಮಾಡಬೇಕು, ಡೈಲಿ 20 ಕ್ವೆಶನ್ಸು. ಯಾವ್ಯಾವ ಅಂದರೆ ಸಿಲೋಜಿಸಮ್ 20 ಕ್ವೆಶನ್ಸ್, ಇನ್ಇಕ್ವಾಲಿಟಿ 20 ಕ್ವೆಶನ್ಸ್, ಕೋಡಿಂಗ್ ಡಿಕೋಡಿಂಗ್ ಆಗಿರ್ಬೋದು, ಅದರಲ್ಲಿ ಚೈನೀಸ್ ಕೋಡಿಂಗ್ ಆಗಿರ್ಬೋದು, ಆಲ್ಫಾ ನ್ಯೂಮರಿಕ್ ಕ್ವೆಶನ್ಸು, ಡಿಸ್ಟೆನ್ಸ್ ಡೈರೆಕ್ಷನ್ ಬೇಸ್ಡ್ ಕ್ವೆಶನ್ಸು, ಬ್ಲಡ್ ರಿಲೇಷನ್ ಕ್ವೆಶನ್ಸ್. ಸೊ ಇವಿಷ್ಟು ನೀವು ಡೈಲಿ ಏನಿಲ್ಲ ಅಂದರೂ ಒಂದು 15 to 20 ಆದರೂ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟು ನೀವು ಕಲಿತೀರೋ ಅಷ್ಟು ಫಾಸ್ಟ್ ಆಗ್ತೀರಾ. ಸೊ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಅಷ್ಟೇ ಫಾಸ್ಟಾಗಿ ನೀವು ಸಾಲ್ವ್ ಮಾಡ್ತೀರಾ. ಕಂಪಲ್ಸರಿ ಇದು ಮಾಡಿದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಎಕ್ಸಾಮ್ ಹಾಲಲ್ಲಿ ಕೂತಾಗ. ಓಕೆ, ಸೊ 15 to 20 ಅಂತೂ ನೀವು ಮಾಡಲೇಬೇಕು ಈ ಇಷ್ಟು ಟಾಪಿಕ್ಸಲ್ಲಿ ಕ್ವೆಶನ್ಸ್ನ. ನೆಕ್ಸ್ಟ್ ಬರೋದು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕ್ವೆಶನ್ಸ್ನ. ಇದನ್ನು ಕೂಡ ನೀವು ಮಿಸ್ ಮಾಡೋಂಗಿಲ್ಲ, ಅವಾಯ್ಡ್ ಮಾಡೋಂಗಿಲ್ಲ. ಏನಿಲ್ಲ ಅಂದರೂ ಡೈಲಿ ಸಿಂಪಲಿಂದ ಮಾಡ್ರೇಟ್ ಆದರೂ 3 to 5 ಕ್ವೆಶನ್ಸು ಇನ್ಪುಟ್ ಔಟ್ಪುಟ್ದು ಮಾಡಿ. ಆಯಿತು ಅಂದರೆ ಮ್ಯಾಕ್ಸಿಮಮ್ 5 ಕ್ವೆಶನ್ಸ್ ಮಾಡೋದು ತುಂಬಾ ಬೆಟರು. ಆಗ್ತಿಲ್ಲ ಅಂದರೆ 3 to 5 ಆದರೂ ನೀವು ಮಾಡಲೇಬೇಕು, 3ಗಿಂತ ಕಮ್ಮಿ ಬರಬೇಡಿ. ನೆಕ್ಸ್ಟ್ ಬರೋದು ಸೀಟಿಂಗ್ ಅರೇಂಜ್ಮೆಂಟ್ಸು. ಇದು ಸರ್ಕ್ಯುಲರ್ ಆಗಿರ್ಬೋದು, ಸ್ಕ್ವೇರ್ ಟೇಬಲ್ ಆಗಿರ್ಬೋದು, ಅಥವಾ ಫೇಸಿಂಗ್ ನಾರ್ತ್ ಅಥವಾ ಫೇಸಿಂಗ್ ಸೌತ್, ಅಥವಾ 2 ಕಾಂಬಿನೇಷನ್ ಫೇಸಿಂಗ್ ನಾರ್ತ್ ಆ್ಯಂಡ್ ಸೌತ್, ಈ ಥರ ಇದ್ದರೂ ಕೂಡ ನೀವೇನು ಮಾಡಬೇಕು, ಡೈಲಿ 2 ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿ, ಈಸಿ ಟು ಮಾಡ್ರೇಟು. ಅದಾದಮೇಲೆ ಪಝಲ್ಸು, ಬಾಕ್ಸ್ ಬೇಸ್ಡ್ ಪಝಲ್ಸ್ ಆಯಿತು, ಲೈನ್ ಬೇಸ್ಡ್ ಆಯಿತು, ಈ ಥರ ಏನಿರ್ತಾವಲ್ಲ, ಡೈಲಿ 2 ಪಝಲ್ಸು, 2 ಸೀಟಿಂಗ್ ಅರೇಂಜ್ಮೆಂಟ್ಸ್ನ ಕಂಪಲ್ಸರಿ ನೀವು ಡಿಫ್ರೆಂಟ್ ಟೈಪ್ಸಲ್ಲಿ ಯಾವ್ಯಾವ ಇದಾವಲ್ಲ ಎಲ್ಲದಕ್ಕೂ 2 ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಬನ್ನಿ. ಸೊ ಇದಿಷ್ಟು ಏನಾಗುತ್ತೆ, ರೀಸನಿಂಗ್ನ ಕಂಪ್ಲೀಟಾಗಿ ಕವರ್ ಮಾಡುತ್ತೆ. ಓಕೆ, ಎಲ್ಲ ಸಿಲೆಬಸ್ಸು ಕವರ್ ಮಾಡುತ್ತೆ.
ನೆಕ್ಸ್ಟ್ ಬರೋದು ಇಂಗ್ಲೀಷಲ್ಲಿ ಏನು ಮಾಡಬೇಕು, ಇಂಗ್ಲೀಷ್ ಹೌದು RRB PO ಆ್ಯಂಡ್ ಕ್ಲರ್ಕಿಗಿಲ್ಲ, ಬಟ್ IBPS ಕ್ಲರ್ಕ್ ನೀವು ಅದೇ ತಿಂಗಳು ಬರೀತಿರೋದ್ರಿಂದ ಆಟೋಮೆಟಿಕ್ಕಾಗಿ ಅದು ಮುಗ್ದು ಬಂದ ತಕ್ಷಣ ನೀವು ಸ್ಪೀಡಪ್ ಮಾಡ್ಕೊಳಕ್ಕಾಗಲ್ಲ. ಸೊ ಇವಾಗಿಂದನೇ ಡೈಲಿ ಓದ್ತಾ ಬಂದರೆ ಒಂದು ಗ್ರಿಪ್ ಸಿಗುತ್ತೆ ಅಂತ ಏನು ಮಾಡಬೇಕು, ನೀವು ಡೈಲಿ 20 ಅದಕ್ಕಿಂತ ಕಮ್ಮಿ ಇಲ್ಲ 20 ಎರರ್ ಡಿಟೆಕ್ಷನ್ ಕ್ವಶನ್ಸ್ನ ಕಂಪಲ್ಸರಿ ಮಾಡಬೇಕು ನೀವು. ಅದಾದಮೇಲೆ 5 ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಶನ್ಸು, ಲೈಕ್ ಫಸ್ಟು ಈಸಿ ಇರೋದು ತೊಗೊಳ್ಳಿ, ಬರ್ತಾ ಬರ್ತಾ ಮೀಡಿಯಮ್ ತೊಗೊಳ್ಳಿ. ಓಕೆ, ಸೊ 5 ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಕಂಪಲ್ಸರಿ ಮಾಡಿ. ನೆಕ್ಸ್ಟ್ ಬರೋದು 5 ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಕ್ವಶನ್ಸ್ನ ಮಾಡಿ. ಆ್ಯಂಡ್ ಡೈಲಿ 5ರಿಂದ 6 120 ರೂಲ್ಸ್ ಆಫ್ ಗ್ರಾಮರ್ನ ಕಂಪಲ್ಸರಿಯಾಗಿ ಓದಿ. ಸೊ ಇದಿಷ್ಟು ನೀವು ಇಂಗ್ಲೀಷಲ್ಲಿ ಮಾಡಿದ್ರೆ ತುಂಬಾ ಬೆಟರಾಗಿ ರಿಸಲ್ಟ್ ಸಿಗುತ್ತೆ ಎಕ್ಸಾಮ್ ಹಾಲಲ್ಲಿ. ನೆಕ್ಸ್ಟ್ ಇವಾಗ ಇದಿಷ್ಟು ಆಯಿತು ಪ್ರಿಲಿಮಿನರಿದೇನೋ ನಾನು ಹೇಳಿದೆ, ಬಟ್ ಮೇನ್ಸು ಕೂಡ ತುಂಬಾ ಅವಾಯ್ಡ್ ಮಾಡೋಕ್ಕಾಗಲ್ಲ. ಏನು ಮಾಡಿ, ನೀವು ಅಟ್ಲೀಸ್ಟು ಡೈಲಿ ಮಲ್ಕೊಳೋಕ್ಕಿಂತ ಮುಂಚೆ ಅಥವಾ ಡೈಲಿ 1 ಅವರ್ ಆದರೂ ಎತ್ತಿಡ್ರಿ. ಅವಾಗ ನೀವು ಏನು ಓದಬೇಕು ಅಂದರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ವೀಡಿಯೋಸ್ ಮಾಡ್ತಾರಲ್ವ, ಸೊ ಲೈಕ್ ನಾನು ಅಫೇರ್ ಕ್ಲೌಡ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ, ಅದು ಚೆನ್ನಾಗಿರುತ್ತೆ. ವೀಕ್ಲಿ ಕರೆಂಟ್ ಅಫೇರ್ಸ್ನ ಡೈಲಿ ಓದ್ರಿ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವುದು ಜೂನ್ ಮಂತ್ ಅಂತ ತೊಗೊಳ್ಳಿ, ಜೂನ್ ಮಂತ್ 1 to 7th ಡೇಟ್ವರೆಗೂ ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ದು ವಿಡಿಯೋ ಬಿಟ್ಟಿರ್ತಾರೆ ಅವರು, ಸೊ ಅದನ್ನ ನೋಡಿ. ಸೊ ಡೈಲಿ ಈ ಥರ ವೀಕ್ಲಿ ಕರೆಂಟ್ ಅಫೇರ್ಸ್ನೆಲ್ಲ ಓದ್ತಾ ಕವರ್ ಮಾಡಿಬಿಡಿ. ಅದಿಷ್ಟೇ ಮಾಡಿ, ಅದು ಬಿಟ್ಟರೆ ಬೇರೆ ಏನು ಮಾಡಬೇಡಿ. ಆ್ಯಂಡ್ ನೆಕ್ಸ್ಟ್ ಬರೋದು ಕಂಪ್ಯೂಟರ್ ಅವೇರ್ನೆಸ್ ಇದೆ ಅಲ್ವಾ, RRB PO ಆ್ಯಂಡ್ ಕ್ಲರ್ಕಿಗೆ ಮೇನ್ಸಲ್ಲಿ. ಇದಕ್ಕೆ ಏನು ಮಾಡೋದು ಅಂತಂದರೆ, ನಿಮಗಾಯಿತು ಅಂತಂದರೆ ಅರೋರಾ ಎಜುಕೇಟರ್ ಕ್ಲಾಸಲ್ಲಿ ಅವ್ರು ಇವಾಗ ಏನು ಮಾಡ್ತಿದ್ದಾರೆ, ಯೂಟ್ಯೂಬ್ ವೀಡಿಯೋಸಲ್ಲಿ ಡೈಲಿ ಒಂದೊಂದು ಮಾಕ್ ಥರ ಅಥವಾ ಡೈಲಿ ಒಂದೊಂದು ವೀಡಿಯೋ ಟೆಸ್ಟ್ ಥರ ತೊಗೊಂಡು ಬರ್ತಾ ಇದ್ದಾರೆ. ಅದು ಒಂಥರ ನಿಮಗೆ ಕೈಂಡ್ ಆಫ್ ರಿವಿಷನ್ ಆಗುತ್ತೆ. ಆ ಕ್ಲಾಸಸ್ನ ಕೇಳಿ. ಅಟ್ಲೀಸ್ಟ್ ನೀವು ಬರ್ಕೊಳಕ್ಕಾಗ್ತಿಲ್ಲ ಅಂದರೆ ಜಸ್ಟ್ ರಿವಿಷನ್ ಮಾಡಿ. ಅಟ್ಲೀಸ್ಟ್ 1 to 2 ವೀಡಿಯೋ ಕಂಪ್ಯೂಟರ್ ಅವೇರ್ನೆಸ್ನ ನೋಡ್ಕೊತಾ ಬನ್ನಿ. ಸೊ ರಿವಿಷನ್ ಆಗುತ್ತೆ. ಆ್ಯಂಡ್ ಡೈಲಿ ವೀಕ್ಲಿ ಕರೆಂಟ್ ಅಫೇರ್ಸ್ನ ಓದ್ತಾ ಬನ್ನಿ. ವೀಕ್ಲಿ ಕರೆಂಟ್ ಅಫೇರ್ಸು ಕವರ್ ಆಗುತ್ತೆ, ನಿಮ್ಮ ತಲೆಯಲ್ಲೂ ಸ್ವಲ್ಪ ಕೂತ್ಕೊಂಡಿರುತ್ತೆ. ಸೊ ಪ್ರಿಲಿಮ್ಸ್ ರಿಸಲ್ಟ್ ಬಂದಾದ ತಕ್ಷಣ ನೀವೇನು ಮಾಡ್ಬೋದು, ಆಟೋಮೆಟಿಕ್ಕಾಗಿ ಅಲ್ಲಿ ಸ್ವಲ್ಪ ತಲೆಯಲ್ಲಿ ನೆನಪಿರುತ್ತಲ್ಲ, ನೀವು ಮತ್ತೆ ಕವರ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇದಾಗಿತ್ತು ನನ್ನ ವಿಡಿಯೋ. ನೀವೇನೀಗ 20+ ಡೇಸ್ನ ತುಂಬಾ ಕ್ರೂಷಿಯಲ್ ಆಗಿ ಬಳಸ್ಕೋಬೇಕು. ಅಲ್ಲಿ ಇಲ್ಲಿ ಅಂದರೆ ಟೈಮ್ ವೇಸ್ಟ್ ಮಾಡಬೇಡಿ, ಟೈಮ್ ಗ್ಯಾಪ್ ಅಂತೂ ಕೊಡಲೇಬೇಡಿ. ಆ್ಯಂಡ್ ನೀವು ಬೆಳಗ್ಗೆಯಿಂದ ಓದ್ತಿದ್ದೀರಾ ಅಂದರೆ ಮಧ್ಯಾಹ್ನ ಒಂದು ಸ್ವಲ್ಪ 1 ಅವರ್ ಅಥವಾ 2 ಅವರ್ ಆದರೂ ನಿದ್ದೆ ಮಾಡಿ ಎದ್ದೇಳಿ. ಸೊ ರಿಫ್ರೆಶ್ ಆಗುತ್ತೆ ನಿಮ್ಮ ಮೈಂಡು ಕೂಡ, ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಜಾಸ್ತಿ ನಿದ್ದೆ ಆಯಿತು, ಊಟ ಆಯಿತು ಅಷ್ಟೊಂದು ಅವಾಯ್ಡ್ ಮಾಡಬೇಡಿ, ಅಷ್ಟೊಂದು ಒಳ್ಳೆಯದಲ್ಲ. ಆ್ಯಂಡ್ ಓದೋದು ಮಾತ್ರ ಜಾಸ್ತಿನೇ ಓದಿ. ಟೈಮು ಡೈಲಿ 6 ಅವರ್ ಕೊಡ್ತಿದ್ರಿ ಅಂದರೆ ಈಗ 8 ಅವರ್ ಕೊಡಿ, ಏನು ತೊಂದರೆ ಇಲ್ಲ. ಓಕೆ, ಆ್ಯಂಡ್ ದಟ್ಸ್ ಇಟ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.